ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಭಾನುವಾರದ ಸಂಚಿಕೆ ರೋಚಕ ತಿರುನಲ್ಲೇ ತಿರುತ್ತಾ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಫ್ರೆಂಡ್ಸ್, ಈ ಒಂದು ಎಪಿಸೋಡ್ನಲ್ಲಿ ಕಣ್ಮಣಿಗೆ ನೋಡಿರುವಂಥ ಗಂಡಿನ ತಂದೆ ನಂಜೇಗೌಡರು ಈಶ್ವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಈಶ್ವರಿ, ನಿಮ್ಮ ಮನೆ ಭದ್ರೇಗೌಡ ಇದ್ದವನು ನಮ್ಮೂರು ಬೋಚನ ಹತ್ರ ವಿಚಾರಿಸ್ತಾ ಇದ್ದಂತೆ ಗಂಡ ಹೆಂಗೆ, ಗಂಡಿನ ಮನೆತನ ಹೆಂಗೆ, ಏನು ಎತ್ತ ಅಂತ. ಏನು ಮಾಡೋದು, ನಾವೇನಾದ್ರೂ ಸಿಗಾಕೊಂಡ್ಬಿಟ್ರೆ ಅಂತ ಹೇಳ್ತಾನೆ. ಆಗ ಈಶ್ವರಿ ಇದ್ದಳು, ಅಯ್ಯೋ ಅಣ್ಣ, ನೀನು ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಬೇಡ ಅಣ್ಣ, ನೀನೇನು ಮಾಡು ಗೊತ್ತಾ, ಭದ್ರಂಗೆ ಫೋನ್ ಮಾಡಿ ಕೇಳು, ಅವನು ಯಾಕೆ ಹಿಂಗೆ ಕೇಳ್ತಾ ಇದೆಯಾ, ನಮ್ಮ ಬಗ್ಗೆ ನೀವು ನಂಬಿಕೆ ಇಲ್ವಾ, ನಾವು ಹಂಗೆ ಹೆಂಗೆ ಅಂತ ನೀನೇ ಅವಳು ನಿಮ್ಮ ಬಗ್ಗೆ ಹೊಗ್ಳುಕೊಬೇಕು ಅಣ್ಣ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ನಂಜೇಗೌಡರು ಭದ್ರಂಗೆ ಫೋನ್ ಮಾಡ್ತಾರೆ. ಭದ್ರ ಫೋನ್ ಪಿಕ್ ಮಾಡ್ಬಿಟ್ಟು ಹಲೋ ಯಾರು ಹೇಳಿ ಅಂತ ಹೇಳ್ತಾನೆ. ಆಗ ನಂಜೇಗೌಡರು, ನಾನಪ್ಪ ನಿಮ್ಮ ಬೀಗರು ನಂಜೇಗೌಡರು ಅಂತ ಹೇಳ್ತಾರೆ. ಆಗ ಭದ್ರ ಇದ್ದಾನೆ, ಅಯ್ಯೋ ಕ್ಷಮಿಸಿ, ನಾವು ನೀವು ಅಂತ ಗೊತ್ತಾಗಲಿಲ್ಲ, ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಆಗ ನಂಜೇಗೌಡರು ಇದ್ದವರು, ಅಯ್ಯೋ ಇದ್ರಲ್ಲಿ ಕ್ಷಮಿಸ ಅಂತದ್ದೇನಿದೆಯಪ್ಪ, ಅದೆಲ್ಲ ಏನಿಲ್ಲ, ನನಗೊಂದು ಮಾತು ಬೇಜಾರಾಯ್ತಪ್ಪ, ನೀನು ನಮ್ಮೂರು ಜನದ ಹತ್ರ ಎಲ್ಲ ನಮ್ಗೆ ಗೊತ್ತಿರೋರ ಹತ್ರ ಎಲ್ಲ ನಮ್ಮ ಬಗ್ಗೆ ವಿಚಾರಿಸ್ತಾ ಇದೆಯಂತೆ, ನಾವೆಂಗೆ, ನಮ್ಮ ಮನೆತನ ಹೆಂಗೆ, ನನ್ನ ಮಗ ಹೆಂಗೆ ಅಂತೆಲ್ಲ. ನಾವಂಗೆಲ್ಲ ಕೆಟ್ಟವ್ರಿಲ್ಲ ಕಣಪ್ಪ, ನಿಂಗೆ ಏನೇ ಮಾತಾಡಬೇಕು ಅಂತ ಅನ್ಸಿದ್ರು ನನ್ನ ಹತ್ರನೇ ಬಂದು ಡೈರೆಕ್ಟಾಗಿ ಕೇಳ್ಪ, ನೀನು ನಾನು ಹಂಗೆ ಮೋಸ ಮಾಡಿಬಿಟ್ಟೆ, ನನಗೂ ಒಬ್ಳು ಮಗಳಿದ್ದಾಳೆ, ನಿಮ್ಮ ಮನೆ ಮಗಳು ಬರ್ತಾ ಇರೋದು ನಮ್ಮ ಮನೆಗೆ ಸೊಸೆಯಾಗಲ್ಲ, ಮಗಳಾಗಿ ನಾವು ಸ್ವೀಕಾರ ಮಾಡ್ತಾ ಇದೀವಪ್ಪ, ನೀನು ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಆಗ ಭದ್ರ ಇದನ್ನು, ಚೇಚೆ ಹಂಗೆಲ್ಲ ಏನಿಲ್ಲ, ನಾವೊಂದು ಹೆಂಗೆ ಕೊಡ್ತಾ ಇದೀವಲ್ವ, ಅಷ್ಟು ಸುಲಭವಾಗಿ ಕೊಡೋಕ್ಕಾಗದೆ ಅಂದ್ಬಿಟ್ಟು ಒಂಚೂರು ವಿಚಾರಿಸಿದೆ ಅಷ್ಟೇ, ನಿಮ್ಮ ಬಗ್ಗೆ ಗಿನ್ಮಾನ ಏನಿಲ್ಲ, ನೀವು ನಿಮ್ಮ ಮದುವೆ ಎಲ್ಲ ಮುಂದುವರಿಸಿ ಅಂತ ಹೇಳ್ತಾನೆ. ಆಗ ನಂಜೇಗೌಡರು ಸರಿನಪ್ಪ ಆಯಿತು ಅಂತ ಹೇಳಿ ಫೋನ್ ಇಟ್ಬಿಟ್ಟು ಈಶ್ವರಿಗೆ ಫೋನ್ ಮಾಡಿ ಹಿಂಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ. ಆಗ ಈಶ್ವರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಮತ್ತಿನ್ನೊಂದು ಕಡೆ ಕಣ್ಮಣಿ ರಾಖಿಗೆ ಫೋನ್ ಮಾಡಿಬಿಟ್ಟು, ರಾಖಿ ಈಗ ಏನೋ ಮಾಡೋದು, ಎಲ್ಲ ಹಿಂಗೆ ನಾಳೆ ಇಲ್ಲ ನಾಡ್ದೆ ಮದುವೆ, ಏನು ಮಾಡೋದು ರಾಖಿ ಅಂತ ಹೇಳ್ತಾಳೆ. ಆಗ ರಾಖಿ ಇದ್ದವನು, ಅಲ್ಲ ಕಣ್ಮಣಿ, ನೀನೇ ಎಲ್ಲ ಮದುವೆ ನಿಲ್ಸೋಕ್ಕಾಗಿಲ್ಲ ಅಂತಂದಮೇಲೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅದನ್ನಾದರೂ ಹೇಳು ಅಂತ ಹೇಳ್ತಾನೆ. ಆ ಕಣ್ಮಣಿ ಇದ್ದವಳು, ನೋಡು ರಾಖಿ, ನಾವಿಬ್ಬರು ಹಿಂಗೆ ಇದ್ರೆ ಆಗಲ್ಲ, ಮದುವೆ ಮಾಡಿಬಿಡ್ತಾರೆ, ನಾನು ನೀನು ಓಡೋಗಿ ಮದುವೆ ಆಗ್ಬಿಡೋಣ ಅಂತ ಹೇಳ್ತಾಳೆ. ಆಗ ರಾಖಿ ಇದ್ದವನು, ಏನು ಓಡೋಗಿನ, ಏನು ಹೇಳ್ತಾ ಇದೀಯ ಮಣಿ ನೀನು ಅಂತ ಹೇಳ್ತಾನೆ. ಆ ಕಣ್ಮಣಿ ಇದ್ದವಳು, ಹೌದು ರಾಖಿ, ಇದು ಸುಲಭದ ಮಾತಲ್ಲ ಅಂತ ನಾವು ಬಿಟ್ಬಿಟ್ರೆ ನಮ್ಮ ಜೀವನನೇ ಹಾಳಾಗೋದು, ನೀನು ಏನು ಮಾಡೋ ಗೊತ್ತಾ, ಒಂದು ಐಡಿಯಾ ಕೊಡ್ತೀನಿ ನೋಡು, ನಾಳೆ ಸಂಜೆ ನನ್ನ ಮದುವೆ ರೆಡಿ ಆಗೋದಕ್ಕೆ ಕಾರೆಲ್ಲ ರೆಡಿ ಮಾಡಿರ್ತಾರೆ, ಆ ಕಾರ್ಗೆ ನೀನು ಎಲ್ಲ ಐಟಮು ತುಂಬಿಡು, ಒಬ್ಬರು ಕುತ್ಕೊಳ್ಳೋಷ್ಟು ಜಾಗ ಮಾತ್ರ ಬಿಡು, ಅಲ್ಲಿ ನಾನು ಬಂದು ಕುತ್ಕೊಳ್ಳೋದು ನನ್ನ ಜವಾಬ್ದಾರಿ, ಅಲ್ಲಿಂದ ಹೋಗ್ತಾ ದಾರಿನಲ್ಲಿ ಎಲ್ಲಾದರೂ ಯಾವುದಾದ್ರೂ ದೇವಸ್ಥಾನದಲ್ಲಿ ನಾನು ನೀನು ಮದುವೆ ಆಗ್ಬಿಡೋಣ ರಾಖಿ ಅಂತ ಹೇಳ್ತಾಳೆ. ಆಗ ರಾಖಿ ಇದ್ದನು, ಏನು ಹೇಳ್ತಾ ಇದ್ದೀರಾ ಮೇಡಮ್, ಇದೆಲ್ಲ ಸುಲಭದ ಮಾತೇ ಅಂತ ಹೇಳ್ತಾನೆ. ಆಗ ಕಣ್ಮಣಿ ಇದ್ದಳು, ಸುಲಭ ಅಲ್ಲ ಅಂತಿದ್ರೆ ಆಗಲ್ಲ ರಾಖಿ, ಏನೂ ಮಾಡೋಕ್ಕಾಗಲ್ಲ, ನೀನು ಹಂಗೆ ಮಾಡಬೇಕು ಅಷ್ಟೇ, ನಮ್ಮ ಪ್ರೀತಿ ಉಳಿಸ್ಕೊಬೇಕು ಅಂತಂದರೆ, ನಾನು ಬದುಕಿರಬೇಕು ಅಂತಂದರೆ, ಇಲ್ಲ ಅಂದರೆ ನಾನಂತೂ ಬದುಕಿರಲ್ಲ, ಸರಿನಾ, ಅರ್ಥ ಆಯ್ತಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ರಾಖಿ, ಅಯ್ಯೋ ಏನಪ್ಪ ಮಾಡೋದು, ಹಿಂಗೆ ಹೇಳ್ಬಿಟ್ರಲ್ಲ ಕಣ್ಮಣಿ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಮತ್ತಿಲ್ಲಿ ಈಶ್ವರಿ ತನ್ನ ಮಗಳ ಜೊತೆ, ಅಯ್ಯೋ ಏನೇ ಮಾಡೋದು, ಆ ನಂಜೇಗೌಡರಿಗೆ ಭದ್ರ ಫೋನ್ ಮಾಡಿ ಎಲ್ಲ ವಿಚಾರಿಸ್ತಾನೆ, ಹುಡುಗ ಹೆಂಗೆ ಹಂಗೆ ಹಿಂಗೆ ಅಂತೆಲ್ಲ ಅಂತ ಹೇಳ್ತಾರೆ. ಆಗ ಚಿತ್ರ ಇದ್ದವಳು, ವಿಚಾರಿಸ್ಲಿ ಬಿಡವ್ವ, ಇನ್ನೇನು, ನೀನೇ ಹೇಳ್ದಲ್ಲ ಹುಡುಗ ಒಳ್ಳೆಯವನು ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದವಳು, ಅಯ್ಯೋ ಒಳ್ಳೆಯವನೋ ಕೆಟ್ಟವನೋ ಯಾರಿಗೆ ಗೊತ್ತು, ನಮ್ಗೆ ಅಲ್ಲಿ ಆಸ್ತಿಲಿ ಭಾಗ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹುಡುಗ ಒಳ್ಳೆಯವನು ಅಂದ್ಕೊಂಡೆ, ಅಷ್ಟರಲ್ಲೂ ನಂಜೇಗೌಡರು ನನಗೆ ಇವ್ರು ಕೊಡ್ತಾರೋ ವರದಕ್ಷಿಣೆಯಲ್ಲಿ ನನಗೂ ಪಾಲು ಕೊಡ್ತೀನಿ ಅಂತ ಹೇಳ್ತಾವ್ರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಹುಡುಗ ಒಳ್ಳೆಯವನಲ್ಲ ಕೆಟ್ಟವನು ಅಂತ ಹೇಳ್ತಾಳೆ. ಆಗ ಚಿತ್ರ ಇದ್ದಳು, ಅದು ಕರೆಕ್ಟೇ ಕಣವ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದಳು, ಏನು ಮಾಡೋದು, ಈ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ಹೆಂಗಾರ ಮಾಡಿ ಮದುವೆನ ನಿಲ್ಲಿಸ್ಬಿಡ್ತಾರೆ, ಈ ಮದುವೆ ನಿಂತೋಗ್ಬಾರ್ದು, ಆ ಥರ ನೋಡ್ಕೊಬೇಕು ಅಂತ ಹೇಳ್ತಿರ್ತಾಳೆ. ಅದನ್ನು ಸಾವಿತ್ರಿ ಮತ್ತು ವಿನಂತಿ ಕೇಳಿಸ್ಕೊಂಬಿಟ್ಟು, ಏನದಕ್ಕೆ ಹೇಳ್ತಾ ಇದೆಯಾ ನೀನು, ಮದುವೆ ನಿಂತೋಗುತ್ತಾ, ಏನು ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದವಳು, ನಾನೆಲ್ಲ ಹೇಳ್ದೆ ಸಾವಿತ್ರಿ ಮದುವೆ ನಿಲ್ಲಿಸ್ತೀನಿ ಅಂತ, ಮದುವೆನ ಮುಂದೆ ನಿಂತ್ಕೊಂಡು ಮಾಡಬೇಕು ಅಂತ ಚಿತ್ರನ ಹತ್ರ ಹೇಳ್ತಾ ಇದ್ದೆ, ನಿನಗೆ ಯಾವಾಗಲೂ ಮದುವೆ ನಿಲ್ಲಿಸ್ಬೇಕು ಅನ್ನೋದೇ ಆಸೆ ಆಗ್ಬಿಟ್ಟಿದೆ, ಅದಕ್ಕೆ ಯಾವಾಗಲೂ ನಿನ್ನ ಕಿವಿನಲ್ಲಿ ಅದೇ ಗುಡ್ತಾ ಇದೆ, ಮದುವೆ ನಿಲ್ಲಿಸ್ಬೇಕು ಅನ್ನೋದೇ, ನಿನ್ನ ಜೊತೆ ಸುಮ್ಮನೆ ಪುಕ್ಸಟ್ಟೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಕೆಲಸ ಶಾರ್ನೇವೆ, ಬಾರೆ ಚಿತ್ರ ಹೋಗೋಣ ಅಂತ ಹೇಳಿ ಈಶ್ವರಿ ಚಿತ್ರ ಅಲ್ಲಿಂದ ಹೊರಟೋಗ್ತಾರೆ. ಆಗ ಸಾವಿತ್ರಿ ಇದ್ದವಳು, ಇಲ್ಲ ಕಣೆ ವಿನಂತಿ, ಇಲ್ಲೇನೋ ಇವ್ರು ಪ್ಲಾನ್ ಮಾಡ್ತಾವ್ರು ಕಣೆ, ನಾವು ಇಷ್ಟು ಬೇಗ ನಾವು ಬಂದ ತಕ್ಷಣ ಮಾತು ಚೇಂಜ್ ಮಾಡಿಬಿಟ್ರು ಅಂದರೆ ಪಕ್ಕ ಇಲ್ಲೇನೋ ಮಾಡ್ತಾವ್ರೆ, ಇದನ್ನು ನಾವು ಇಲ್ಲಿಗೆ ಬಿಡಬಾರ್ದು, ಇದೇನು ಅಂತ ಹುಡುಕಿ ನಾವು ಇದನ್ನು ಫೈಂಡ್ ಔಟ್ ಮಾಡಿ ಮದುವೆ ನಿಂತೋಗೋ ಥರ ನಾವು ಮಾಡಬೇಕು ಅಂತ ಹೇಳಿ ವಿನಂತಿ ಮತ್ತು ಸಾವಿತ್ರಿ ಮಾತಾಡ್ಕೊಳ್ತಿದ್ದಾರೆ. ಮತ್ತಿಲ್ಲಿ ವಿದ್ಯಾ ಕಾಲೇಜ್ ಮುಗಿಸ್ಕೊಂಡು ಕ್ವಾಟ್ಲೆ ಮೀಟ್ ಮಾಡೋಕ್ಕೆ ಓಡಿ ಬರ್ತಾ ಇದ್ದಾಳೆ. ಕ್ವಾಟ್ಲೆ, ಎಲ್ಲಿ ಅದಕ್ಕವ ಏನೋ ಅರ್ಜೆಂಟ್ ವಿಷಯ ಅಂತ ಹೇಳಿದ್ರು, ಇನ್ನೂ ಬರಲಿಲ್ವಲ್ಲ ಎಲ್ಲಿ ಅಂತ ಅವ್ನು ಔಟ್ ಹೌಸ್ ಹತ್ರ ಕಾಯ್ತಾ ಇದ್ದಾನೆ. ವಿದ್ಯಾ ಬಂದ್ಬಿಟ್ಟು, ಅಯ್ಯೋ ಕ್ವಾಟ್ಲೆ ಅಣ್ಣ ತುಂಬಾ ದೊಡ್ಡ ಇದಾಗೋಗಿದೆ, ಎಡವಟ್ಟಾಗೋಗಿದೆ ಅಣ್ಣ, ನಾವು ಒಂಚೂರು ಯಾಮಾದ್ರೂ ತಲೆಗಳೇ ಉರುಡೋಗ್ತವೆ ಅಂಥ ಕೆಲಸ ಆಗೋಗಿದೆ ಅಣ್ಣ ಅಂತ ಹೇಳ್ತಾಳೆ. ಆ ಕ್ವಾಟ್ಲೆ ಇದ್ದಾನೆ, ಏನು ಅದಕ್ಕೆ ಹೇಳ್ತಾ ಇದೆಯಾ, ಏನಾಯಿತು ಅಂತ ಹೇಳ್ತಾನೆ. ಆಗ
ವಿದ್ಯಾ ಇದ್ದೋಳು ಹೇಳ್ತದಲ್ಲ ಹಿಂಗೆ ಕಣ್ಮಣಿಗೆ ನೋಡಿರೋ ಹುಡುಗ ಸರಿ ಇಲ್ವಂತೆ, ಅವ್ನಿಗೆ ಬರೀ ಹುಡುಗಿರು ಹುಚ್ಚಿದೆಯಂತೆ, ಲಾಡ್ಜಲ್ಲೆಲ್ಲ ಹುಡುಗಿಯರ ಜೊತೆ ಫುಲ್ ಆಟ ಆಡ್ತಾನಂತೆ, ಹಿಂಗೆಲ್ಲ ಇರೋ ಹುಡುಗನ್ನ ಕಣ್ಮಣಿಗೆ ಮದುವೆ ಮಾಡೋಕೆ ಹೋಗ್ತಾ ಇದ್ದಾರೆ, ಇದನ್ನು ನಿಲ್ಲಿಸ್ಬೇಕು ಕ್ವಾಟ್ಲೆ ಅಣ್ಣ, ಏನು ಮಾಡೋದು ಅಂತ ಹೇಳ್ತಾಳೆ. ಕ್ವಾಟ್ಲೆ ಇದ್ದವನು ಸರಿ ಬಿಡು ನಾವು ಮನೆಯವ್ರ ಹತ್ರ ಹೇಳ್ಬಿಟ್ಟು ನಿಲ್ಲಿಸ್ಬಿಡೋಣ ಅದಕ್ಕೆ ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದೋಳು ಅಯ್ಯೋ ಕ್ವಾಟ್ಲೆ ಅಣ್ಣ ನನ್ನ ಮನೆಯವ್ರ ಹತ್ರ ಹೇಳಕ್ಕೆ ಹೋದ್ರೆ ಇದು ಯಾರೂ ನಂಬಲ್ಲ ನಮ್ಮ ಮಾತನ್ನ, ನಾವು ಸಾಕ್ಷಿ ಸಮೇತ ಹಿಡಿದು ಅವ್ರಿಗೆ ತೋರಿಸಿದ್ರೆ ಅವ್ರು ನಂಬ್ಕೊಳ್ಳೋದು. ಇವಾಗ ನೀನು ಏನು ಮಾಡಬೇಕು ಗೊತ್ತಾ, ಆ ಲಾಡ್ಜು ಅವ್ನು ಯಾವ ಹುಡುಗ ಇದನ್ನಲ್ಲ ನವೀನು, ಆ ಲಾಡ್ಜಿಗೆ ಹೋಗಿ ನೀನು ಎಲ್ಲ ಸಾಕ್ಷಿ ಸಮೇತ ಹುಡುಕೊಂಬಂದ್ರೆ ನಾವು ಇದು ಮದುವೆ ನಿಲ್ಲಿಸ್ಬೋದು ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಕ್ವಾಟ್ಲೆ ಸರಿ ವಿದ್ಯಾಕ್ಕ ನಾನಿನ್ನ ತಡ ಮಾಡಿದ್ರೆ ಇನ್ನೇನು ಮದುವೆ ನಾಳೆನೇ, ಏನೂ ಮಾಡೋಕ್ಕಾಗಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಆಟೋ ಹತ್ತಿ ಹೊರಡ್ತಾನೆ. ಇಲ್ಲಿ ವಿನಂತಿ ಅದನ್ನು ಕೇಳಿಸ್ಕೊಂಡ್ಬಿಡ್ತಾಳೆ, ಇವರಿಬ್ಬರು ಮಾತಾಡೋದು ವಿದ್ಯಾ ಮತ್ತು ಕ್ವಾಟ್ಲೆ. ಓಹೋ ಹಿಂಗಾಯ್ತಾ, ಸರಿ ನಾನು ಇದನ್ನು ಕ್ವಾಟ್ಲೆ ಹೋಗಿ ನಿಲ್ಲಿಸೋದಕ್ಕಿಂತ ಮುಂಚೆ ನಾನು ಹೋಗಿ ಅದೇ ಲಾಡ್ಜಲ್ಲಿ ಒಂದಿನ ಇದ್ದು ಎಲ್ಲ ಫೈಂಡ್ ಔಟ್ ಮಾಡಿ ನಾನು ಗೆಲ್ಲಬೇಕು ಇಲ್ಲಿ ಅಂತ ವಿನಂತಿನೂ ಅನ್ಕೊತಿದ್ದಾಳೆ. ಮತ್ತಿಲ್ಲಿ ವಿನಂತಿ ಮನೆಗೆ ಬಂದ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಿರ್ತಾಳೆ. ಅದನ್ನು ನೋಡಿದಂಥ ಸಾವಿತ್ರಿ ಯಾಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದೆಯಲ್ಲೇ, ಎಲ್ಲಿಗೋಗ್ತಾ ಇದೆಯಾ ಏನೇ ಹೇಳೆ ಅಂತ ಹೇಳ್ತಾಳೆ. ಆಗ ವಿನಂತಿ ಇದ್ದಳು ಅವ್ವ ನಾನು ಆಟೋ ಹತ್ಬಿಟ್ಟು ಫೋನಲ್ಲಿ ನಿನಗೆಲ್ಲ ಹೇಳ್ತೀನಿ, ಈಗ ಕಣ್ಮಣಿ ಮದುವೆ ನಿಲ್ಸೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕೈತೆ ನನಗೆ, ಅದಕ್ಕೆ ಹೋಗ್ತಾ ಇದ್ದೀನಿ ಕಣವ, ನೀನು ನೋಡಿರೋ ಹುಡುಗನ ಜೊತೆ ಮದುವೆ ಮಾಡೋದಕ್ಕೆ ರೆಡಿ ಮಾಡ್ಕೊ ಅಂತ ಹೇಳಿ ವಿನಂತಿ ಇಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಡ್ತಿದ್ದಾಳೆ. ಮತ್ತಿಲ್ಲಿ ಈಶ್ವರಿ ಮತ್ತು ಚಿತ್ರ ಮಲ್ಕೊಳಕ್ಕೆ ಹೋಗ್ತಿರ್ತಾರೆ. ಅಲ್ಲಿಗೆ ಭದ್ರ ಬಂದ್ಬಿಟ್ಟು ಚಿಕ್ಕವ್ವ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು ಕಣ್ಮಣಿ ವಿಷಯ ಮದುವೆ ವಿಷಯವಾಗಿ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದಳು ಏನು ಹೇಳಪ್ಪ, ನನ್ನ ಹತ್ರ ಮಾತಾಡೋಕ್ಕೆ ಯಾಕೆ ಸಂಕೋಚ, ಹೇಳಪ್ಪ ಭದ್ರ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು ಅದು ಕಣ್ಮಣಿಗೆ ನೋಡಿರೋ ಹುಡುಗನ ಬಗ್ಗೆ, ಕಣ್ಮಣಿಗೆ ನೋಡಿರೋ ಹುಡುಗ ಒಳ್ಳೆಯವನ ಒಳ್ಳೆ ಮನೆತನನ ಅಂತ ನಾನು ಒಂದ್ಸಲಿ ಕೇಳೋಣ ನಿಮ್ಮನ್ನ, ನೀವಲ್ವ ನೋಡಿರೋದು ಅಂತ ಬಂದೆ ಅಂತ ಹೇಳ್ತಾನೆ. ಆಗ ಈಶ್ವರಿ ಇದ್ದಳು ಯಾಕಪ್ಪ ಅಷ್ಟೊಂದು ಅನುಮಾನವೇ, ಯಾರು ಏನಾದ್ರು ಹೇಳಿದ್ರೆ ಹುಡುಗನ ಬಗ್ಗೆ ಅಂತ ಹೇಳ್ತಾರೆ. ಆಗ ಭದ್ರ ಇದನ್ನು ಇಲ್ಲ ಚಿಕ್ಕವ ಯಾರೂ ಏನೂ ಹೇಳಿಲ್ಲ, ಆದರೆ ನಾನು ಕಣ್ಮಣಿ ನನ್ನ ತಂಗಿ ಅಲ್ವೇ, ಎಷ್ಟೇ ಆದ್ರೂ ಅವಳು ಜೀವನ ಪರ್ಯಂತ ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಮನೆತನ ಸಿಗಬೇಕಲ್ವೇ, ಅದಕ್ಕೆ ಒಂದ್ಸಲಿ ವಿಚಾರಿಸ್ದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಈಶ್ವರಿ ಇದ್ದಳು ನೋಡಪ್ಪ ಭದ್ರ ನಿನಗೆ ತಂಗಿ ಇರ್ಬೋದು, ಅವಳು ನನಗೆ ಮಗಳು ಥರ, ನಾನು ಎತ್ತಿಲ್ಲದೆ ಇರ್ಬೋದು ಆದರೆ ಕೈನಲ್ಲಿ ಎತ್ತಿ ಆಡಿಸಿ ಬೆಳೆಸಿರೋ ಹುಡುಗಿ, ಅವಳು ಚೆನ್ನಾಗಿರಬೇಕು ಅನ್ನೋದು ನನಗೆ ಆಸೆ ಇಲ್ವೇ, ನಾನಷ್ಟು ಸುಲಭವಾಗಿ ಯಾವ್ಯಾವುದೋ ಮನೆಗೆ ಕೊಟ್ಬಿಟ್ಟಾನೆ, ನೀನೇನು ಚಿಂತೆ ಮಾಡಬೇಡ, ಆ ಹುಡುಗನ ಮೇಲೆ ಒಂದು ಚಿಕ್ಕ ದೋಷನೂ ಇಲ್ಲ, ಅವ್ರ ಮನೆಯಲ್ಲೂ ಅಷ್ಟೇ ಮಗಳು ಥರ ನೋಡ್ಕೊತಾರೆ, ಅದನ್ನೆಲ್ಲ ವಿಚಾರಿಸಿ ನಾನು ಮದುವೆಗೆ ತಯಾರಿ ಮಾಡಿರೋದಪ್ಪ, ನೀನು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಹೋಗಿ ಆರಾಮಾಗಿ ನಿದ್ದೆ ಮಾಡೋ ಭದ್ರ ಅಂತ ಹೇಳ್ತಾಳೆ. ಆಗ ಭದ್ರ ಇದನ್ನು ಈಗ ಸಮಾಧಾನ ಆಯಿತು ಚಿಕ್ಕವ್ವ, ನನಗೆ ಹುಡುಗನ ಬಗ್ಗೆ ಹೆಂಗೆ ಏನು ಅಂತ ತಳಮಳ ಆಗ್ತಾಯಿತ್ತು, ಈಗ ಸಮಾಧಾನ ಆಯ್ತು, ಸರಿ ಚಿಕ್ಕವ್ವ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದು ಮಲ್ಕೊಳಕ್ಕೆ ಹೋಗ್ತಾನೆ. ಮತ್ತಿಲ್ಲಿ ಚಿತ್ರ ಇದ್ದವಳು ಅವ್ವ ಭದ್ರ ನಿನ್ನ ಹತ್ರನೇ ಬಂದು ಡೈರೆಕ್ಟಾಗಿ ಕೇಳ್ತಾನೆ ಅಂದರೆ ಅವ್ನು ಇಲ್ಲಿ ತನಕ ಬಿಡಲ್ಲ ಇಷ್ಟು ಬೇಗ ಈಸಿಯಾಗಿ ವಿಷಯನ, ಮದುವೆ ಮಂಟಪದಲ್ಲಿ ಎಲ್ಲರೂ ಬೇಕಾದರೆ ಕೇಳ್ತಾರೆ ಹೆಂಗೆ ಹುಡುಗ ಹೆಂಗೆ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದವಳು ಹಂಗೆಲ್ಲ ಇಲ್ಲ ಕಡೆ ಭದ್ರ ಬೇರೆಯವ್ರ ಹತ್ರ ಕೇಳೋದಿದ್ರೆ ನನ್ನ ಹತ್ರ ಡೈರೆಕ್ಟಾಗಿ ಬಂದು ಕೇಳ್ತಾ ಇರಲಿಲ್ಲ, ನನ್ನ ಹತ್ರನೇ ಡೈರೆಕ್ಟಾಗಿ ಕೇಳಿದ್ದಾನೆ ಅಂದರೆ ಇನ್ನು ಬೇರೆ ಯಾರ ಹತ್ರನೂ ವಿಚಾರಿಸೋಕೆ ಹೋಗಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು ಭದ್ರನ ಬಗ್ಗೆ, ನನಗಂತೂ ಭಯ ಆಗ್ತಾಯಿದೆ ಎಷ್ಟು ಬೇಗ ಈ ಮದುವೆ ಆಗೋಗುತ್ತೋ ಅಂತ ಅನಿಸ್ತಾ ಇದೆ, ಆಮೇಲೆ ಮನಸ್ಸು ನಿರಳ ಆಗೋದು ಅಂತ ಹೇಳಿ ಇವರಿಬ್ಬರು ಇಲ್ಲಿ ಮಲಗ್ತಿದ್ದಾರೆ. ಮತ್ತಿನ್ನೊಂದು ಕಡೆ ವಿದ್ಯಾ ಓದ್ತಾ ಕೂತಿರ್ತಾಳೆ ಮಧ್ಯರಾತ್ರಿನಲ್ಲಿ, ಅಲ್ಲಿಗೆ ಕಣ್ಮಣಿ ಬಂದ್ಬಿಟ್ಟು ಅದಕ್ಕೆ ಅಂತ ಹೇಳ್ತಾಳೆ. ಆಗ ವಿದ್ಯಾದಳು ಅಯ್ಯೋ ಕಣ್ಮಣಿ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದೆಯಾ ಯಾಕೆ ಅಂತ ಹೇಳ್ತಾಳೆ. ಕಣ್ಮಣಿ ಇದ್ದಳು ಏನು ಹೇಳಿ ಅದಕ್ಕೆ, ನಾಳೆ ಬೆಳಗ್ಗೆ ಎದ್ರೆ ನನ್ನ ಮದುವೆ, ನಾನು ಬದುಕಬೇಕೋ ಸಾಯ್ಬೇಕೋ ಒಂದೂ ಗೊತ್ತಿಲ್ಲ, ನಾನು ಬದುಕೋದಕ್ಕೆ ಭರವಸೆ ನೀವು ಒಬ್ಬರೇ ಅತ್ತೆ, ನನ್ನ ಕತ್ತಿಗೆ ರಾಖಿ ಕಟ್ಟಿದ್ರೆ ಅದು ತಾಲಿ, ಬೇರೆಯವ್ರು ಕಟ್ಟಿದ್ರೆ ಅದು ನನಗೆ ನೇಣು ಹಗ್ಗ ಆಗಿರುತ್ತೆ ಅತ್ತೆ, ಅದಕ್ಕೆ ನಾನು ಮಾತ್ರ ಬದುಕಿರಲ್ಲ, ಬೇರೆಯವ್ರು ಏನಾದರೂ ಹಂಗೆ ಕಟ್ಟಿದ್ರೆ ಅಂತ ಹೇಳ್ತಾಳೆ. ಆಗ ವಿದ್ಯೆ ಇದ್ದಳು ಏನು ಮಾತಾಡ್ತಿದ್ಯಾ ಕಣ್ಮಣಿ, ನೀನು ಏನೂ ಚಿಂತೆ ಮಾಡಬೇಡ, ನೀನು ಇಷ್ಟಪಟ್ಟವ್ರ ಜೊತೆನೇ ನೀನು ಮದುವೆ ಆಗಲಿ ಅಂತ ನಾನು ಏನೇನೋ ಪ್ರಯತ್ನ ಮಾಡ್ತಾಯಿದ್ದೀನಿ, ಅದೆಲ್ಲ ಆಗುತ್ತೆ, ನೀನು ನಿರಾಳವಾಗಿರು ಕಣ್ಮಣಿ ಅಂತ ಹೇಳ್ತಾಳೆ. ಆ ಕಣ್ಮಣಿ ಹೆಂಗೆ ನಿರಾಳವಾಗಿರಲಿ, ಅದಕ್ಕೆ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ, ನನಗಿರೋ ಭರವಸೆ ನೀವು ಒಬ್ಬರೇ, ಹಂಗಾಗಿ ಇಷ್ಟು ನೆಮ್ಮದಿಯಾಗಿದ್ದೀನಿ ಅಷ್ಟೇ, ನಾನು ಇಲ್ಲಾಂದರೆ ಇಷ್ಟು ಇರೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ, ನಾನಂತೂ ಆ ನಾಳೆ ಮದುವೆ ಆಗಿ ನನ್ನ ಮೆರವಣಿಗೆ ಆಗಬೇಕು ಅಥವಾ ನನ್ನ ಹೆಣ ಮೆರವಣಿಗೆ ಆಗಬೇಕು ಒಂದು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆ ಕಣ್ಮಣಿ ವಿದ್ಯೆ ಇದ್ದವಳು ಹಂಗೆಲ್ಲ ಮಾತಾಡಬಾರ್ದು ಕಣ್ಮಣಿ, ಇದು ಗೊತ್ತಲ್ದೊತ್ತಲ್ಲ ಹಂಗೆ ಮಾತಾಡಿದ್ರೆ ಏನು ಬೇಕಾದರೂ ಆಗ್ಬಿಡುತ್ತೆ, ಹಂಗೆ ಮಾತಾಡಬೇಡ, ನಾನೆಲ್ಲ ನೋಡ್ಕೊತೀನಿ ಹೋಗಿ ಮಲ್ಕೋ ಅಂತ ಹೇಳ್ತಾಳೆ. ಮತ್ತಿಲ್ಲಿ ಭಗೀರಥಿಯವರು ವಿದ್ಯೆನ ಕರೆದ್ಬಿಟ್ಟು ಕೇಳ್ತಾ ಇದ್ದಾರೆ ಏನು ಮನೆಯಲ್ಲಿ ಹಟ್ಟಿನಲ್ಲಿ ಮದುವೆ ನಡೀತಾ ಇದೆ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ಹೇಳ್ತಾಳೆ. ವಿದ್ಯಾ ಇದ್ದವಳು ಅಯ್ಯೋ ಅಮ್ಮಮ್ಮ ನನಗೆಲ್ಲ ಗೊತ್ತಿದೆ, ಆದರೆ ನಾನು ನನ್ನ ಆದ್ನಿ ಮದುವೆ ನಿಂತು ಮಾಡಬೇಕು ಅನ್ನೋ ಖುಷಿ ನನಗೂ ಇದೆ, ಆದರೆ ಇನ್ವಿಟೇಷನಲ್ಲಿ ನೀವು ನನ್ನ ಹೆಸರೇ ಹಾಕ್ಸಿಲ್ಲ, ಬರೀ ಭದ್ರೇಗೌಡ ಅಂತ ಮಾತ್ರ ಹಾಕ್ಸಿದ್ದೀರಾ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ಭಗೀರಥಿ ಶಾಕ್ ಆಗ್ತಾ ಇದ್ದಾಳೆ. ವಿದ್ಯಾ ನಿನ್ನ ಹೆಸರು ಹಾಕ್ಸಕ್ಕೆ ಹೇಳಿದ್ದೆ ನಾನು ಈಶ್ವರಿಗೆ, ಅವಳೇ ಡಿಲೀಟ್ ಮಾಡಿರಬೇಕು ಅಂತ ಹೇಳಿ ಕೋಪಗೊಂಡಿದ್ದಾಳೆ ಇಲ್ಲಿ ಭಗೀರಥಿ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.